ಹಲೋ ಹಾಯ್ ಗಾಯ್ಸ್, ನಾನಿವತ್ತು ಚಪಾತಿ ಎಗ್ ರೋಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡ್ಕೊಂಬರೋದು ಹೇಗೆ ಅಂತ ನೋಡೋಣ. ಚಪಾತಿನ ಮಾಡಿ ನಾನು ಫಸ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಮಾತ್ರ ಚಪಾತಿ ಬೇಯಿಸ್ಕೊಳ್ಳಿ. ಇನ್ನೊಂದು ಸೈಡ್ ಮಾತ್ರ ಹಾಫ್ ಬೇಯಿಸ್ಕೊಳ್ಳಿ, ಫುಲ್ ಬೇಯಿಸ್ಕೋಬೇಡಿ. ನೋಡಿ, ಈ ಸೈಡು ಹಾಫ್ ಬೇಯಿಸ್ಕೊಂಬಿಡಿ, ಒಂದು ಸೈಡ್ ಫುಲ್ ಬೇಯಿಸ್ಕೊಳ್ಳಿ. ಇವಾಗ ಇದನ್ನು ನಾನು ತೆಗಿತಾ ಇದ್ದೀನಿ. ಇವಾಗ ಒಂದು ಮೊಟ್ಟೆನ ಒಂದು ಪಾತ್ರೆಗೆ ಹಾಕೊಳ್ಳಿ, ಒಡೆದ್ಬಿಟ್ಟು ಒಂದು ಬೌಲಿಗೆ ಮೊಟ್ಟೆನ ಒಡೆದು ಹಾಕೊಳ್ಳಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರು, ಒಂದು 2 ಚಿಟಿಕೆಯಷ್ಟು ಸಾಲ್ಟು, ಒಂದು ಚಿಟಿಕೆಯಷ್ಟು ಪೆಪ್ಪರ್ ಪುಡಿ, ಒಂದು 2 ಚಿಟಿಕೆಯಷ್ಟು ಅರಿಶಿನ, ಇಷ್ಟನ್ನು ಹಾಕ್ಕೊಂಡು ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇವಾಗ ಇದೇ ಹಂಚಿಗೆನೇ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಮೊಟ್ಟೆನ ಹಿಂಗೆ ಅಗಲವಾಗಿ ಹಾಕ್ಕೊಂಡ್ಬಿಡಿ ಹಂಚು ಮೇಲೆ. ಇವಾಗ ಇದು ಸರಿಯಾಗಿ ಬೆಂದಿಲ್ಲ, ಇದು ನೀಟಾಗಿ ಬೆಂದಿರೋದು. ಇವಾಗ ಬೇಯದೇ ಇರೋದನ್ನ ಈ ಥರ ಮೇಲ್ಗಡೆ ಹಾಕ್ಕೊಳ್ಳಿ, ಬೆಂದಿರೋದನ್ನ ಒಳಗಡೆ ಮಾಡ್ಕೊಳ್ಳಿ. ಈ ಥರ ಒಂದು ಸ್ವಲ್ಪ ಒತ್ಕೊಂಬಿಡಿ, ಪುಷ್ ಮಾಡಿಬಿಡಿ. ಇವಾಗ ಇದನ್ನು ಈ ಥರ ಎತ್ಕೊಂಬಿಡಿ. ಇವಾಗ ಆ ಸೈಡು ಚಪಾತಿನ ಸರಿಯಾಗಿ ಬೇಯಿಸ್ಕೊಂಬಿಡಿ. ಇವಾಗ ನೋಡಿ ನೀಟಾಗಿ ಬೆಂದಿದೆ. ಇದನ್ನ ಇವಾಗ ರೋಲ್ ಮಾಡ್ಕೊಳ್ಳಿ. ನೀವು 2 ಸೈಡು ಇವಾಗ ನೀಟಾಗಿ ಬೇಯಿಸ್ಕೋಬೋದು. ಇವಾಗ ಇದನ್ನು ತೆಗೆದು ರೋಲ್ ಮಾಡ್ಕೊಳ್ಳಿ. ನೋಡಿ, ಚಪಾತಿ ರೋಲ್ ರೆಡಿಯಾಗಿದೆ. ಇವಾಗ ನೀವು ಇದನ್ನು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಚಪಾತಿ ರೋಲ್ ರೆಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.